ಎಲ್ಲರಿಗೂ ನಮಸ್ಕಾರ. ಏನ್ಷಿಯಂಟ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀನಿವಾಸ್. ಇಂದು ನಾವು ನಿಂತಿರುವಂತಹ ಜಾಗ ಕಟ್ಟಮಾಳಮಂಗಲ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಕಲ್ಲಹಳ್ಳಿ ಗ್ರಾಮ. ದೊಡ್ಡಕಲ್ಲಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು 6 ತಿಂಗಳಿಗಿಂತ ಹೆಚ್ಚು ಕಾಲದಿಂದ ಇಲ್ಲಿ ಡ್ರೈನೇಜ್ಗಳೆಲ್ಲ ಕೂಡ ತುಂಬಿ ತೊಡಕಾಡ್ತಿದ್ರೆ ಅದಕ್ಕೆ ಸುಮಾರು ಸಲಿ ತಂದರೂ ಕೂಡ PDO ಅಥವಾ ಅಧಿಕಾರಿಗಳು ಏನ್ ಹೇಳಿರ್ತಾರೆ ಅಂತಂದ್ರೆ ಅತಿ ಶೀಘ್ರವಾಗಿ ನಾವು ಕಾಮಗಾರಿಯನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿನ ಒಂದು ಬೋರ್ಡ್ ಅನ್ನ ನಾವು ನೋಡಿದಾಗ 2024-25ನೇ ಸಾಲು ದೊಡ್ಡಕಲ್ಲಹಳ್ಳಿ ಗ್ರಾಮದ ಕಾಳಮ್ಮ ದೇವಸ್ಥಾನದಿಂದ ನಲಬಂಡೆ ಅಂದ್ರೆ ಈ ಬೋರ್ಡ್ ಬಂದು ಈ ಜಾಗದಲ್ಲ, ಇದು ಬ್ಯಾಡ್ರನಹಳ್ಳಿಗೆ ಹೋಗುವಂತ ಜಾಗದಲ್ಲಿ ಈ ಕಾರ್ನರ್ ಅಲ್ಲಿ ಬಂದ್ರೆ ಗಂಗಮ್ಮನ ದೇವಸ್ಥಾನ ಬರುತ್ತೆ. ನಲ್ಬಂಡೆ ಆ ಅರಣ್ಯಕ್ಕೆ ಹೋಗುವಂತಹ ಜಾಗ. ಅಲ್ಲಿನ ಒಂದು ಬೋರ್ಡ್ ಅನ್ನ ತಂದು ಇಲ್ಲಿ ನಿಲ್ಲಿಸಿ ಸುಮಾರು ತಿಂಗಳುಗಳೇ ಆಗಿದೆ. ಕಾಮಗಾರಿ ಮಾತ್ರ ಇದೇ ರೀತಿ ಇದೆ. ನೀವು ಇದನ್ನ ನೋಡ್ಬೋದು. ಎಷ್ಟು ಸಲ ನಾವು ಪಂಚಾಯತಿ ಅವ್ರಿಗೆ ಹೇಳಿದ್ರು ಕೂಡ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಇದಕ್ಕೆ ಅದು ಏನ್ ಧೈರ್ಯನೋ ಗೊತ್ತಿಲ್ಲ, ಅದೇನು ಬಂಡ ಧೈರ್ಯನೋ ಗೊತ್ತಿಲ್ಲ. ಏನಾದ್ರು ಹೇಳಿದ್ರೆ ನೆಗ್ಲಿಜೆನ್ಸ್ ಆನ್ಸರ್ ಅನ್ನ ಕೊಡ್ತಾರೆ. ವಾಸ ಮಾಡ್ತಾ ಇರುವಂತಹ ಒಂದು ಮನೆಗಳು, ಇಲ್ಲಿ ಮಕ್ಕಳು ಆಟ ಆಡುವಂತಹ ಜಾಗ, ಇಲ್ಲಿ ಮನೆ ಬಾಗಿಲು, ಇದು ಮನೆ ಬಾಗಿಲು, ಇದು ಮನೆ ಬಾಗಿಲು, ಈ ಕಡೆ ಒಂದು ಮನೆ ಬಾಗಿಲು, ದೇವಸ್ಥಾನ ಇದೆ, ಇದು ದೇವಸ್ಥಾನ. ಯಾವ ಸುತ್ತಲೂ ಕೂಡ ಇಂತಹ ಒಂದು ಪರಿಸ್ಥಿತಿ ಇದೆ. ಆದ್ರೆ ಕಾಲುವೆಗಳು ನೋಡಿದಾಗ ನೋಡಿ ಹಿಂಗೆ. ಇದಕ್ಕೆ ನಮ್ಮ ಒಂದು ಪಂಚಾಯತಿಯ ಒಂದು ಕೈಗನ್ನಡಿ ಅಂತ ಹೇಳ್ಬೋದು. ಪಂಚಾಯತಿ ಅಭಿವೃದ್ಧಿ ಕೆಲಸಗಳು ಅಂದ್ರೆ ಕಾಡುಗಳಲ್ಲಿ ಮಾತ್ರ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ. ನರೇಗಾ ಯೋಜನೆಯಲ್ಲಿ ಸುಮಾರು ಕೆಲಸಗಳು ಮಾಡ್ತಾರೆ. ಆದ್ರೆ ಗ್ರಾಮಗಳಲ್ಲಿ ಮಾತ್ರ ಅಭಿವೃದ್ಧಿ ಮಾಡೋದಿಲ್ಲ. ಕೆರೆ ಒಳಗಡೆ, ಕೆರೆಯಲ್ಲಿ ಗೋಕುಂಟೆ ಮಾಡ್ತಾರೆ, ಕೆರೆಯಲ್ಲಿ ರಸ್ತೆಗಳನ್ನ ಮಾಡ್ತಾರೆ. ಹಳ್ಳಿಗಳಲ್ಲಿ ಅಭಿವೃದ್ಧಿ ಮಾಡಿ ಅಂತಂದ್ರೆ ಈ ತರ ಒಂದು ಕೆಲಸಗಳನ್ನ ಮಾಡ್ತಾರೆ. ಕ್ಲೀನ್ ಮಾಡಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಇದು ನಮ್ಮ ಒಂದು ಪಂಚಾಯತಿಗಳ ಒಂದು ಪರಿಸ್ಥಿತಿ. ಗಮನಿಸಿ. ಈಗ ಬಂದು PDO ಅವರಿಗೆ ಫೋನ್ ಮಾಡಿ, ಮೇಡಮ್ ಏನು ಈ ರೀತಿ ಆಗಿದೆ ಅಂತಂದ್ರೆ ನ್ಯೂಸ್ ಮಾಡಿ ಸರ್ ಅಂತ ಅವರೇ ಹೇಳ್ತಾರೆ. ಅವ್ರ ಬಾಯಿಂದನೇ ಹೇಳ್ತಾರೆ, ಆಯ್ತು ಸರ್ ಮಾಡಿ ಸರ್ ನ್ಯೂಸ್ ಅಂತ. ಇನ್ನು ನಾವೇನ್ ಮಾಡಕ್ಕಾಗತ್ತೆ? ಅವರೇ ಆ ತರ ನೆಗ್ಲಿಜೆನ್ಸ್ ಮಾಡಿದ್ರೆ ಇನ್ನ ಸಾರ್ವಜನಿಕರು ಏನಾಗೋದು? ಸಾರ್ವಜನಿಕರ ಕೆಲಸಗಳು ಏನಾಗುತ್ತೆ? ನೀವೇ ಗಮನಿಸಿ. ప్రతియొందు పంచాయతీనల్లు ఇదే కర్మ అది చెప్పే ఆయా ఎవరు దాన్ని చెవుల ముందు తీసుకోలే. ముందే సంవత్సరం నుంచే ಮನೆ ಮುಂದೆ ಈ ರೀತಿ ಇದೆಯಲ್ಲಮ್ಮ, ಇದಕ್ಕೆ ನೀವೇನ್ ಹೇಳ್ತೀರಮ್ಮ? ಸರ್, ಎಷ್ಟು ಸರಿ ಹೇಳಿದ್ರು ಕೂಡ ಅವರು ಬರ್ತಾರೆ, ಮೇಲೆ ಕ್ಲೀನ್ ಮಾಡ್ತಾರೆ, ನೀಟಾಗಿ ಕ್ಲೀನ್ ಮಾಡಲ್ಲ. ಯಾರು ಈ ಮೆಂಬರ್ ಒಪ್ಕೊಂಡಿರೋರು ಒಂದ್ 10 ಜನನ 5 ಜನನ ವರ್ಕರ್ಸ್ ನ ಕಳಿಸ್ತಾರೆ. ಅವ್ರು ಬಂದು ಮೇಲೆ ಕ್ಲೀನ್ ಮಾಡ್ತಾರೆ. ಅಲ್ಲಿ ಬ್ಲಾಕ್ ಆಗ್ಬಿಟ್ಟಿದೆ, ಅದನ್ನ ಎತ್ತವರೆಗೂ ಅದು ಪೂರ್ತಿಯಾಗಿ ನೀರ್ ಹೋಗಲ್ಲ ಅಂತ ಹೇಳ್ತಾರೆ. ಒಂದು 6 ತಿಂಗಳಿಂದ PDO ಮೇಡಮ್ ಕೂಡ ಬಂದಿದ್ರು. ಆ ಟೈಮಲ್ಲಿ ಏನ್ ಮೇಡಮ್ ಈ ತರ ಇಷ್ಟೊಂದು ಹುಳುಗಳಿದೆ, ಇಲ್ಲಿ ಎಲ್ಲ ಡೆಂಗ್ಯೂ ಫೀವರ್ ಎಲ್ಲ ಬಂದಿದೆ ಅಂತ ಕೇಳಿದ್ರು ಅವರು. ಇನ್ನೊಂದ್ ತಿಂಗಳಲ್ಲಿ ಈ ಕಾಲುವೆ ಎಲ್ಲ ರೆಡಿ ಆಗುತ್ತಮ್ಮ, ಬಿಲ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅವ್ರು ಹೊರಟುಬಿಟ್ರು. 1 ನಿಮಿಷ ಅವರು ನಿಂತು ರೆಸ್ಪಾನ್ಸ್ ಮಾಡಿಲ್ಲ. ಈ ತರ ಇದೆ ಪರಿಸ್ಥಿತಿ. ಇದು 1 ತಿಂಗಳಲ್ಲಿ ಆಗಿಲ್ಲ, ಎಷ್ಟು ತಿಂಗಳಾಯ್ತು ಬಂದು? 6 ತಿಂಗಳಿಗೆ ಜಾಸ್ತಿನೇ ಆಗೋಯ್ತು. ಆತರ ಹೇಳಿ ಮೆಂಬರ್ ಕೂಡ ಹೇಳಿದ್ದಾರೆ, ಅವ್ರ PDO ಮೇಡಮ್ ಕೂಡ ಹೇಳಿದ್ದಾರೆ. ನಾವ್ ಇದಕ್ಕೆ ಬಿಲ್ ಆಗ್ಬಿಟ್ಟಿದ್ಯಮ್ಮ, ಇದು ನಮ್ ಜವಾಬ್ದಾರಿ ಎಲ್ಲ ಆಗುತ್ತೆ ಅಂತ ಹೇಳಿ ಬಂದು ಕ್ಲೀನ್ ಮಾಡಿದ್ರು ಕೂಡ ನೀಟಾಗಿ ಕ್ಲೀನ್ ಮಾಡಲ್ಲ. ಸ್ವಲ್ಪ ಮಾತ್ರ ಮೇಲೆ ಕ್ಲೀನ್ ಮಾಡ್ತಾರೆ. ಆ ನೀರು ಮುಂದಕ್ಕೆ ಹೋಗಲ್ಲ.